ನೋಡಿ ಫ್ರೆಂಡ್ಸ್, ನನ್ನ ಸ್ಲಿಪ್ಪರ್ ಇವನು ಹಾಕ್ಕೊಂಡಿದ್ದಾನೆ. ಮಾರಿಕಾಂಬೆನ ಇವತ್ತು ಬಿಡೋ ದಿನ. ಸೊ ನಾನು ಇವತ್ತೇ ಕೂಡ ನನಗೆ ಕೆಲವು ಯೂಟ್ಯೂಬರ್ಸು ಹೇಗೆ ಡೈಲಿ ಪ್ರತಿದಿನ ಅಪ್ಲೋಡ್ ಮಾಡ್ತಾರೆ ಡೈಲಿ ವ್ಲಾಗ್ನ ಅಂತ ಅರ್ಥನೇ ಆಗ್ತಾ ಇಲ್ಲ. ಬಿಕಾಸ್ ನಾನು ನೋಡಿ ಎಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಹೇಳಿ. ನನಗೆ ಸ್ವಲ್ಪ ಬೇರೆ ಬೇರೆ ಕೆಲಸಗಳು ಇತ್ತು. ಸೊ ಹಾಗಾಗಿ ಇವತ್ತೇನೆಂದರೆ ಮಾರಿಕಾಂಬ್ಯ ಲಾಸ್ಟ್ ದಿನ ಮಾಡಿದ ವೀಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಹಾಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆ್ಯಕ್ಚುಲಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ, ನಾನು ಪೂಜೆನೇ ಮಾಡ್ತಿರ್ಲಿಲ್ಲ. ಸೊ ಇವತ್ತು ಹಣ್ಕ ಮಾಡಿಸೋಣ ಅಂತ ಹೊರಟಿದ್ದೀನಿ. ಯಾವಾಗಲೂ ಸುಮ್ಮನೆ ಹೋಗಿ ಕೈ ಮುಕ್ಕೊಂಡು ಬರ್ತಾ ಇದ್ದೆ. ಸೊ ಇವತ್ತು ಪ್ರಾಪರಾಗಿ ಒಂದು ಹಣ್ಕ ಮಾಡಿಸೋಣ ಅಂತೇಳಿ. ನನ್ನ ಹೂ ನೋಡಿ, ನಮ್ಮಮ್ಮ ಕೊಟ್ಟಿರೋದು ಚೆನ್ನಾಗಿದೆಯಲ್ಲ. ಸೊ ನಾನು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಹಣ್ಕಾಯಿ ಎಲ್ಲನೂ ತೊಗೊಂಡು. ಈ ಹೂವು ತುಂಬ ಉದ್ದ ಇದೆ, ಬಟ್ ನನಗೆ ಇಲ್ಲಿ ಕ್ಲಿಪ್ ಇದೆ ಅಲ್ವಾ, ಸೊ ಹಾಗಾಗಿ ನಾನು ಇಲ್ಲೇ 2 ಫೋಲ್ಡ್ ಮಾಡಿಸಿ ಹಾಕಿದ್ದೀನಿ. ಹಾಗಾಗಿ ಚಿಕ್ಕದಾಗಿ ಕಾಣಿಸ್ತಿದೆ ಅದು. ಗೈಸ್, ನಾನಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಸ್ಪೆಷಲ್ ಡೇ. ಏನಂತ ಹೇಳಿ ಗೆಸ್ ಮಾಡಿ, ಓಕೆನಾ? ನಮ್ಮಮ್ಮ ಹೂ ಕೊಟ್ಟಿದ್ದಾರೆ ಪಾಪ. ಅದು ಆ್ಯಕ್ಚುಲಿ ತುಂಬ ಉದ್ದ ಇದೆ, ಇಷ್ಟು ಉದ್ದ ಇದೆ, ಬಟ್ ನಾನು ಅದನ್ನು ಚಿಕ್ಕದಾಗಿ ಮುಡಿಸ್ಕೊಂಡಿದ್ದೀನಿ. ಸೊ ಬನ್ನಿ ನೀವು ನನ್ನ ಜೊತೆ. ಇವತ್ತು ಅಂದರೆ ಮಾರಿಕಾಂಬೆನ ಇವತ್ತು ಬಿಡೋ ದಿನ. ಸೊ ನಾನು ಇವತ್ತೇ ಕೂಡ ನೈಟ್ ಹೋಗ್ತಾ ಇದ್ದೀನಿ. ಇವತ್ತೇ ಬೆಂಗಳೂರು ಹೋಗಬೇಕು. ನೋಡಿ ಫ್ರೆಂಡ್ಸ್, ನನ್ನ ಸ್ಲಿಪ್ಪರ್ ಇವನು ಹಾಕ್ಕೊಂಡಿದ್ದಾನೆ, ಅವನ ಸ್ಲಿಪ್ಪರ್ ನಾನು ಹಾಕ್ಕೊಂಡಿದ್ದೀನಿ. ಗೈಸ್, ದೇವಸ್ಥಾನಕ್ಕೆ ಬಂದೆ. ಗೈಸ್, ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಬಟ್ ನನ್ನ ತಮ್ಮಯಿಂದ ಡೈರೆಕ್ಟ್ ಎಂಟ್ರಿ. ಸೊ ದೇವ್ರ ಹತ್ರನೇ ಹೋಗಿ ಪೂಜೆನೂ ಆಗೋಯ್ತು. ಇವಾಗ ಮನೆಗೆ ಹೋಗ್ತಿದ್ದೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ನನ್ನ ಸ್ಲಿಪ್ಪರ್ ಹಾಕೊಂಡಿದ್ದೀನಿ. ಗೈಸ್, ಇವಾಗ ಟ್ರೆಂಡ್ಸ್ ಬಂದಿದ್ದೀನಿ. ಒಂದು ಪ್ಯಾಂಟ್ ಬೇಕಿತ್ತು, ಜೀನ್ಸ್ ತಗೊಳ್ಳೋಣ ಅಂತ ಹೇಳಿ. ಟ್ರೆಂಡ್ಸಲ್ಲಿ ಒಳ್ಳೆ ಮಿರರ್ ಇರ್ತಾಯ್ತಾ, ಅದರಲ್ಲಿ ಚೆಕ್ ಮಾಡ್ಕೊತಾ ಇದ್ದೆ ಹೇಗೆ ಕಾಣಿಸ್ತಿದ್ದೀನಿ ನಾನು ಅಂತ ಹೇಳಿ ಅಂತ. ಈ ಸ್ಯಾರಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದಕ್ಕೆ ನಾನು ಬ್ಲೌಸ್ ಹೊಲಿಸಿಲ್ಲ, ನನ್ನ ಹತ್ರನೇ ಒಂದು ಬ್ಲೌಸ್ ಇತ್ತು. ಸೊ ಅದನ್ನೇ ಮ್ಯಾಚ್ ಮಾಡಿದೆ. ಅದು ಮ್ಯಾಚ್ ಮಾಡಿದೆ ಅಂತ ಗೊತ್ತಾಗ್ತಿಲ್ಲ, ಅದರದ್ದೇ ಬ್ಲೌಸ್ ಅನ್ನೋಷ್ಟು ಅದಕ್ಕೆ ನೀಟಾಗಿ ಮ್ಯಾಚ್ ಆಗ್ತಿದೆ. ಸೊ ಅದಾದಮೇಲೆ ತುಂಬ ಬಿಸಿಲು, ತುಂಬ ಜನ ಅಲ್ವಾ, ಅದ್ರ ಜೊತೆ ಎಳ್ನೀರು ಕುಡ್ಕೊಂಡು ಮನೆಗೆ ಹೊರಟ್ವಿ ಅಷ್ಟೇ. ಇವಾಗ ನಾನು ನಿಮಗೆ ಓಟ್ಸ್ ಆಮ್ಲೆಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ, ಓಕೆನಾ? ಸೊ ಏನೇನು ತೊಗೋಬೇಕು ಇದರಲ್ಲಿ ಓಟ್ಸ್ ಆಮ್ಲೆಟ್ ಮಾಡೋಕ್ಕೆ ಅಂತಂದರೆ, ಓಟ್ಸ್ ಬೇಕು, ಮೊಟ್ಟೆ, ಆಮೇಲೆ ಹಸಿಮೆಣಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಓಟ್ಸ್ ಮೇನಾಗಿ ಬೇಕು. ಓಟ್ಸ್ ಒಂದು 4 ಸ್ಪೂನ್ ಆದರೂ ಬೇಕೇ ಬೇಕು. ಸೊ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಇನ್ನೂ ಹೇಳಿದ ಮತ್ತೆ ಅರಿಶಿನ ಪುಡಿ, ಖಾರದ ಪುಡಿ, ಆಮೇಲೆ ಗರಂ ಮಸಾಲ ನಿಮ್ಗೆ ಇಷ್ಟ ಆದರೆ, ನಾನು ಹಾಕಲ್ಲ. ಆಮೇಲೆ ಪೆಪ್ಪರ್ ಪೌಡರ್, ಇದು ತೋರಿಸ್ತೀನಿ ನೋಡಿ. ಓಟ್ಸ್ ಇದು ನಾನು ಕ್ವೇಕರ್ ಓಟ್ಸ್ ಅದನ್ನು ಯೂಸ್ ಮಾಡ್ತೀನಿ. ಸೊ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು, ಪೆಪ್ಪರ್ ಇಷ್ಟನ್ನು ನೀಟಾಗಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಬಿಕಾಸ್ ಅದು ಮಿಕ್ಸ್ ಆಗೋಲ್ಲ. ಓಟ್ಸ್ ಸ್ವಲ್ಪ ಏನಂತೀರ ಡ್ರೈ ಅನಿಸುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಆಮೇಲೆ ಒಂದು ಪ್ಯಾನ್ ತೊಗೊಂಡು ಎಣ್ಣೆ ಹಾಕ್ಬಿಟ್ಟು ನೀವೇನು ಮಾಡಿರ್ತೀರೋ ಒಂದು ಮಿಕ್ಸ್ಚರ್ ಅದನ್ನು ಹಾಕಬೇಕು. ಸೊ ಏನಂದರೆ ಫಸ್ಟು ತುಂಬ ದೊಡ್ಡದಾಗಿ ಬೆಂಕಿ ಇಟ್ಕೊಂಡು ಕಾಯಿಸ್ಕೋಬೇಕು. ಅದಾದಮೇಲೆ ಚಿಕ್ಕ ಬೆಂಕಿ ಮಾಡಿ ಉರಿನ ಚಿಕ್ಕದಾಗಿ ಮಾಡಿ ಹಾಕಬೇಕು ಆಮ್ಲೆಟು. ಸೊ ನೋಡಿ ಟೆಕ್ಸ್ಚರ್ ಹೆಂಗೆ ಬಂದಿದೆ. ಯೂಶ್ವಲಿ ಓಟ್ಸ್ ಆಮ್ಲೆಟ್ ಮಾಡಲ್ಲ ಎಲ್ಲರೂ, ಬಟ್ ನಾನು ಯಾವಾಗ ಆಮ್ಲೆಟ್ ಮಾಡೋದು ಓಟ್ಸ್ ಆಮ್ಲೆಟೇ ಜಾಸ್ತಿ ಮಾಡ್ತೀನಿ. ಇದು ನಾನು ಇಲ್ಲಿ ಟೊಮೆಟೊ ಕೂಡ ಹಾಕಿದ್ದೀನಿ ಇವತ್ತು, ಬಿಕಾಸ್ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಯೂಶ್ವಲಿ ಹಾಕ್ತಿರ್ಲಿಲ್ಲ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಟೊಮ್ಯಾಟೊಯಿಂದ ಸ್ವಲ್ಪ ಹುಳಿ ಅಂತ ಬರುತ್ತಲ್ವ ಟೇಸ್ಟ್, ಆ ಥರ ಬಂದಿತ್ತು. ಸೊ ಇವತ್ತಿನ ವ್ಲಾಗ್ ಇಷ್ಟ ಗೈಸ್, ಬೈ ಬಾಯ್.